ಹಿರಿಯ ಶಾಸಕರ ಅಸಮಾಧಾನ ಇನ್ನು ಸಿಎಂ ಡಿಸಿಎಂ ಭಿನ್ನ ನಡೆ ಹೈಕಮಾಂಡ್ಗೆ ತಲೆಬಿಸಿಯನ್ನ ತಂದಿದೆ. ಇನ್ನು ದೆಹಲಿಯಿಂದ ಸಿಎಂ ಬರ್ತಿದ್ದಂತೆ ಅತೃಪ್ತ ಶಾಸಕರ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಶಾಸಕರು ಕೊಟ್ಟಂತ ಕಂಪ್ಲೇಂಟ್ ಏನು, ಸಿಎಂ ಏನ್ ಹೇಳಿದ್ರು, ಇಲ್ಲಿದೆ ಡೀಟೇಲ್ಸ್. ಸ್ವಪಕ್ಷದ ವಿರುದ್ಧವೇ ಭುಗಿಲೆದ್ದ ಶಾಸಕರ ಕಿಚ್ಚು. ಅಸಮಾಧಾನಿತ ಶಾಸಕರಿಗೆ ಸಿದ್ದರಾಮಯ್ಯ ಮುಲಾಮು. ಸರ್ಕಾರದ ವಿರುದ್ಧ ವಿಪಕ್ಷದ ನಾಯಕರು ಆರೋಪ ಮಾಡುವುದು ಸಹಜ. ಆದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಅವರದ್ದೇ ಪಕ್ಷದ ಶಾಸಕರು ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ. ವಸತಿ ಇಲಾಖೆಯಲ್ಲಿ ಅಕ್ರಮ ನಡೀತಾ ಇದೆ ಅಂತ ಬಿಆರ್ ಪಾಟೀಲ್ ಆರೋಪವನ್ನ ಮಾಡಿದ್ರೆ, ಇತ್ತ ರಾಜುಕಾಗಿ ಸೇರಿದಂತೆ ಹಲವು ಶಾಸಕರು ಅನುದಾನ ಸಿಗ್ತಿಲ್ಲ, ಸಚಿವರು ಕೈಗೆ ಸಿಗ್ತಿಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ಇದೆಲ್ಲ ಹೈಕಮಾಂಡ್ ಅಂಕಣಕ್ಕೆ ತಲುಪಿದ್ದು ಸಿಎಂ ಸಿದ್ದರಾಮಯ್ಯ ವಿಸ್ತೃತವಾಗಿ ಹೈಕಮಾಂಡ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಇದಕ್ಕೆ ಕಾರಣವನ್ನ ಹುಡುಕಿ ಸಮಸ್ಯೆಗಳಿಗೆ ಸ್ಪಂದಿಸಿ ಅಂತ ಸಿದ್ದರಾಮಯ್ಯಗೆ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ದಾರೆ. ದಿಲ್ಲಿಯಿಂದ ಬರ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್. ರಾಜು ಕಾಗೆ ಜಮೀರ್ ಜೊತೆ 1-to-1 ಮೀಟಿಂಗ್. ದಿಲ್ಲಿಯಿಂದ ಬರ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತಿರುವ ಕಾಂಗ್ರೆಸ್ ಶಾಸಕರ ಜೊತೆ 1-to-1 ಮೀಟಿಂಗ್ ನಡೆಸಿದ್ದಾರೆ. ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದ ಶಾಸಕ ರಾಜು ಕಾಗೆ ಸಿಎಂ ಸಿದ್ದರಾಮಯ್ಯ ಮುಂದೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದಲ್ಲಿ ಅನುದಾನ ಇಲ್ಲದೆ ಕೆಲಸ ಆಗ್ತಿಲ್ಲ, ಕ್ಷೇತ್ರಕ್ಕೆ ಹೋದ್ರೆ ಸಾಲು ಸಾಲು ದೂರು ಕೊಡ್ತಾರೆ, ಏನು ಮಾಡೋದು ಅಂತ ರಾಜು ಕಾಗೆ ಪ್ರಶ್ನಿಸಿದ್ದಾರೆ. ಇದಕ್ಕೆ ಸಿಎಂ, ನೀವು ನನಗೆ ಹೇಳಿ, ವಿಶೇಷ ಅನುದಾನದಲ್ಲಿ ಬಿಡುಗಡೆ ಮಾಡ್ತೀನಿ, ಸಮಸ್ಯೆ ಏನಿದ್ರೂ ಓಪನ್ ಆಗಿ ಹೇಳಬೇಡಿ ಅಂತ ಸಿಎಂ ತಾಕೀತು ಮಾಡಿದ್ರಂತೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ನಮ್ಮ ಮುಖವನ್ನ ನೋಡ್ತಿಲ್ಲ ಎಂಬ ಶಾಸಕ ರಾಜು ಕಾಗೆ ಆರೋಪಕ್ಕೆ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಶಾಸಕರಿಗೆ ನಮ್ಮ ಮೇಲೆ ಪ್ರೀತಿ ಇದೆ, ಅದಕ್ಕಾಗಿ ಹಾಗೆ ಮಾತನಾಡ್ತಾರೆ ಅಂತ ಹೇಳಿದ್ದಾರೆ. ಅಲ್ಲದೆ ಬಿಆರ್ ಪಾಟೀಲ್ ಜೊತೆ ಡಿಕೆಶಿ ಚರ್ಚೆ ಮಾಡಿದ್ದಾರೆ. ಒಟ್ನಲ್ಲಿ ಶಾಸಕರ ಅಸಮಾಧಾನ ಒಬ್ಬರಾದ ಮೇಲೆ ಒಬ್ಬರಿಗೆ ಹೆಚ್ಚಾಗ್ತಿದೆ. ಇದು ಸದ್ಯ ಹೈಕಮಾಂಡ್ಗೆ ಮುಟ್ಟಿದ್ದು ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದು ಇದಕ್ಕೆ ಫುಲ್ ಸ್ಟಾಪ್ ಹಾಕುವಂತೆ ಖುದ್ದು ಸಿಎಂಗೆ ಸೂಚನೆ ನೀಡಿದ್ದಾರೆ. ಸಿಎಂ ಶಾಸಕರ ಮನವೊಲಿಸಲು ಮುಂದಾಗಿದ್ದಾರೆ. ದುರ್ಗೇಶ್ ನಾಯ್ಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.